ಬಾಂಡ್ಲಿ ತಾನೆ. ಅಜ್ಜಿ ಇವ್ರ ಲೀಲೆಗಳನ್ನ ಸಿನಿಮಾ ನೋಡೋ ತರ ನೋಡ್ತಾ ನಿಂತಿರೋದು ವೇಸ್ಟ್. ಆದಷ್ಟು ಬೇಗ ಮದುವೆ ಮುಗಿಸ್ಬಿಡ್ಬೇಕು. ಮದುವೆಗೆ ಯಾಕೆ ಇಷ್ಟೊಂದು ಅವಸರ? ಯಾಕೆ ತಾಯಿ? ಇನ್ನೊಂದೆರಡು ದಿವಸ ಹೋಗ್ಲಿ. ಅಜ್ಜಿ ಇವ್ರ ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ. ಇವ್ರ ಕೈಲಿ 2 ದಿವಸನೂ ತಡಿಯಕ್ ಆಗಲ್ವಂತೆ. ನಾಳೆ ಮದ್ವೆ. ಇದೇನ ಅನ್ಯಾಯ? ಎಲ್ಲಾರ ಮದ್ವೆಲ್ಲೂ ಗಂಡು ಹೆಣ್ಗಾಕಾದ್ರೆ ಇಲ್ಲಿ ಎಣ್ಣೆ ಹಸಮಣೆ ಮೇಲೆ ಕುತ್ಕೊಂಡು ಗಂಡ್ಗಾಕಾಯ್ತಾವಳೆ. ಅಲ್ಲ ಮುಹೂರ್ತಕ್ಕೆ ಹೊತ್ತಾಯ್ತು, ಬೇಗ ಬಂದ್ರು, ಕರ್ಕೊಂಡ್ ಬಂದ್ರು. ಬೇಗ ಬೇಗ ಮುಹೂರ್ತ ಮೀರೋಗುತ್ತೆ. ಬೇಗ ಬಂದೋಡು. ಈಗ ಹೇಳಿದ್ರೆ ಆಗಲ್ಲ. ಎತ್ಕೊಳ್ಳಿ. ಅಂದ್ರೆ ಅಲ್ಲಿ ದೂರ ಹೋಗ್ತಾ ಇದ್ದೆ. ತಾಳಿ ಕಟ್ತಾ ಇರೋದಿಲ್ಲ. ನಿಲ್ಲಿಸ್ರಿ ಮಂತ್ರ ತಗೊಳ್ರಿ. ತಾಳಿ ತಗೊಳ್ಳಿ. ಎಲ್ಲೋದ್ರಿ ನಮ್ಮ ಮಕ್ಕಳು? ಹಳ್ಳಕ್ ತಲ್ಲೋದ್ರಲ್ಲೇ ಇರಿ. ಯಾಕ್ ಮಾವ ಇಷ್ಟೊತ್ತು? ಏನೇ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅನ್ನೋ ಅಹಂಕಾರದಿಂದ ಮೆರಿತಾ ಇದೀಯಾ? ತೆಗಿಯಕೈನ ಬಿಡ ನನ್ನ. ನೀನ್ ಈ ರೀತಿ ನಾನು ತಪ್ಕೊಂಡ್ಬಿಟ್ರೆ ನಿನ್ ಜೊತೆ ಬಾಳು ನಡೆಸ್ತೀನಿ ಅಂತ ಅನ್ಕೊಂಡಿದ್ಯಾ? ಇದೇ ತರ ನಮ್ಮೂರ್ನಲ್ಲೊಬ್ಬ ಇಷ್ಟಪ್ಪ ಮೀಸೆ ಬಿಟ್ಕೊಂಡು ಅವನ್ ಹೆಂಡತಿ ಜೊತೆ ಬಾಳಲ್ಲ ಅಂತ ಹೇಳ್ತಿದ್ದಂತೆ. ನಮ್ಮೂರ್ನವರೆಲ್ಲ ಸೇರಿ ಏನ್ ಮಾಡ್ಬಿಟ್ರು ನಿಮ್ಮೂರ್ನವ್ರು? ಏನಿಲ್ಲ, ಅವನ್ ಮೀಸೆ ಬೋಳಿಸ್ಬಿಟ್ರಂತೆ. ಪಾಪ ನಿಮ್ ಮೀಸೆಗೂ ಅದೇ ಗತಿ ಆಗ್ಬಹುದು. ನೋಡು, ನನ್ನ ಮೀಸೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಮ್ಮೂರಿನ ಪದ್ಧತಿ ಬಗ್ಗೆ ಹೇಳ್ದೆ. ಅವನಿಗೆ 3 ವರ್ಷ ಆದ್ರೂ ಮಕ್ಳೇ ಆಗ್ಲಿಲ್ಲ. ಅವನ್ಗೆ ಯಾಕ್ಬೇಕು ಹೆಂಡತಿ, ಅವನ್ಗೆ ಯಾಕ್ಬೇಕು ಮೀಸೆ ಅಂತ ಅವನ್ ಮೀಸೆ ಬೋಳಿಸ್ಬಿಟ್ರು. ನೀವು ಅದೇ ರೀತಿ ನನ್ ಜೊತೆ ಸಂಸಾರ ಮಾಡದೆ ಹೋದ್ರೆ ನಿಮ್ಗೆಲ್ಲಾಗುತ್ತೆ ಮಗು ಅಂತ ನಿಮ್ ಮೀಸೆನು ಬೋಳಿಸ್ತಾರೆ. ಅವನೇನೋ 3 ವರ್ಷ ಬಾಳ್ಲಿಲ್ಲ, ಆದ್ರೆ ನಾನ್ ನಿನ್ ಜೊತೆ 30 ವರ್ಷ ಆದ್ರೂ ಸೇರಲ್ಲ. ಅದು ಯಾವ ನಿಮ್ಮೂರ್ನವನ್ ಬಂದು ನನ್ನ ಮೀಸೆ ಮುಟ್ತಾರ ನಾನು ನೋಡ್ತೀನಿ. ಯಾರೇನ್ ಮುಟ್ಟೋದು? ನಾನ್ ಮನಸ್ ಮಾಡಿದ್ರೆ ಈಗ್ಲೇ ಕಿತ್ ಹಾಕ್ಬಿಡ್ತೀನಿ ನಿಮ್ ಮೀಸೆನ. ಏನೇನ ನನ್ನ ಮೀಸೆ ಕೀಳ್ತೀಯ? ನನ್ನ ಮೀಸೆ ಮುಟ್ಟೆ ನೋಡೋಣ. ಬೇಡ, ನನ್ನ ಹತ್ರ ತಕರಾರು ಇಟ್ಕೋಬೇಡ. ನಾನೆಷ್ಟು ಕೋಪಿಷ್ಟ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನಗೇನಾದ್ರೂ ಕೋಪ ಬಂದ್ರೆ ಏನಾಗುತ್ತೆ ನೋಡೇ ಬಿಟ್ರಿ.